ಸರ್ಕಾರದಿಂದ ಸಿಗ್ತಾ ಇರುವಂತಹ ಸವಲತ್ತುಗಳು ಮತ್ತೆ ಸರ್ಕಾರದಿಂದ ಬರ್ತಾ ಇರುವಂತಹ ಕೆಲವು ಕಾನೂನುಗಳೇನಿದಾವಲ್ಲ ಅದು ನಮ್ಮ ಚಾಲಕರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಆಗಿರುವಂತಹ ಸಮಸ್ಯೆಗಳೇನಾಗಿದೆ, ಸರ್ಕಾರ ಮಾಡಿರುವಂತಹ ಯಾವುದೇ ಅನುಕೂಲ, ಯಾವುದೇ ವಿಚಾರಗಳು ಮತ್ತೆ ಸರ್ಕಾರದ ಯಾವುದೇ ಯೋಜನೆಗಳು ನಿಜವಾಗ್ಲೂ ಚಾಲಕರಿಗೆ ತಲುಪಿಲ್ಲ. ಅವ್ರು ಕೊಡುವಂತಹ ಏನು ಪರಿಹಾರ ಧನ ಏನಿದೆಯಲ್ಲ 3,000 ರೂಪಾಯಿ, ಅದು ಚಾಲಕರಿಗೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಒಬ್ಬ ಚಾಲಕನ ಒಂದು ದೈನಂದಿನ ಚಟುವಟಿಕೆಗಳು, ಅವನ ಮಾಸಿಕ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಿಕ್ಕಿರುವಂತಹ ಈಗ ಒಂದು ಉಡುಗೊರೆ ಏನಿದೆಯಲ್ಲ, ಈ ಗಿಫ್ಟ್ ಏನಿದೆಯಲ್ಲ, ಆನೆಗೆ ಒಂದಷ್ಟು ಆಹಾರ ಕೊಟ್ಟಂಗೆ ಆಗೋಗಿದೆ. ಆಮೇಲೆ ಡ್ರೈವರ್ಗಳು ಮತ್ತೆ ಈ ಮಾಲೀಕರು, ಈ ಇನ್ಶೂರೆನ್ಸ್ ಕಂಪನಿಗಳು, ಈ ಫೈನಾನ್ಸ್ ಕಂಪನಿಗಳು ಮತ್ತೆ ಈ ಟೋಲ್ ಕಂಪನಿಗಳು ಮತ್ತೆ ಈ ರಸ್ತೆಗಳಲ್ಲಿ ಅಡ್ಡ ಹಾಕೊಳ್ಳುವಂತಹ ಹಗಲು ದರೋಡೆಕೋರರಾಗಿರುವಂತಹ RTO ಅವರು, ನಾನು ಹಗಲು ದರೋಡೆಕೋರ ಅಂತ ಹೇಳಕ್ ಇಷ್ಟಪಡ್ತೀನಿ, RTO ಅವರು, ಇವರುಗಳ ಒಂದು ಟಾರ್ಚರ್ ಸಹಿಸಕ್ಕಾಗದೆ ಡ್ರೈವರ್ಗಳು ಸಾಯ್ತಾ ಇದ್ದಾರೆ. ಇವತ್ತು ರಸ್ತೆಗಳಲ್ಲಿ ಸಾಯ್ತಾ ಇದ್ದಾರೆ. ಹಾಗೆ ಈ ಆರಕ್ಷಕರು, ನಾನು ಇದನ್ನ ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 99%, 100% ಅಂತ ಹೇಳಕ್ ಇಷ್ಟಪಡಲ್ಲ, ಅದರಲ್ಲೂ ಕೆಲವರು ಎಲ್ಲೋ ಒಳ್ಳೆಯವರಿದ್ದಾರೆ. 99% ಈ ಎಲ್ಲೋ ಬೋರ್ಡ್ ಡ್ರೈವರ್ಗಳನ್ನ ಹಿಡ್ಕೊಳ್ಳೋದು, ಅವ್ರ ಮೇಲೆ ಕೇಸುಗಳನ್ನ ಜಡಿಯೋದು, ಎದುರಿಸೋದು, ಬಡಿಯೋದು, ಇದೇ ಮಾಡ್ತಾ ಇದ್ದಾರೆ. ಒಂದು ಆರಕ್ಷಕರು ಸಹ ಚಾಲಕರ ಬಗ್ಗೆ ಒಂದು ಗೌರವನ, ಪ್ರೀತಿಯನ್ನ ಉಳಿಸ್ಕೊಂಡು ಹೋಗ್ಬೇಕು. ಈ ಕೊರೋನಾ ಸಂದರ್ಭದಲ್ಲಿ ಅವರ ಕುಟುಂಬಗಳನ್ನ ನಡೆಸಕ್ ಆಗ್ತಾ ಇಲ್ಲ, ತುಂಬಾ ಕೆಟ್ಟ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಅಪಘಾತ ಪರಿಹಾರ ನಿಧಿ ಅಂತ ಏನ್ ಕರೀತಾರೆ, ಒಬ್ಬ ಡ್ರೈವರ್ ತೀರ್ಕೊಂಡ್ರೆ, ಒಬ್ಬ ಎಲ್ಲೋ ಬ್ಯಾಡ್ಜ್ ಡ್ರೈವರ್ ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ ಹಣ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನ ತಿಳಿಸಬೇಕಾಗಿರುವಂತಹ ಚಾಲಕ ಸಂಘಟನೆಗಳು ನಮ್ಮ ಸಂಘದಲ್ಲಿ ಮೆಂಬರ್ ಆಗಿ ಅಂತ ಮೆಂಬರ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಅವ್ರಿಗೆ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಇವತ್ತು ರಸ್ತೆಗಳಲ್ಲಿ ಚಾಲಕರು ಬೀದಿ ಹೆಣಗಳಾಗ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಮೀನಾಮೇಷ ಎಣಿಸ್ತಾ ಯಾರು ಸಹಾಯ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೆ ನಾನು ಪ್ರತಿ ವಾರದಲ್ಲಿ 4 ದಿನ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದೀನಿ. ಈಗ ಬೀದರ್, ಗುಲ್ಬರ್ಗಾ, ರಾಯಚೂರು, ಯಾದಗಿರಿ ಮತ್ತೆ ವಿಜಯನಗರ, ಬಳ್ಳಾರಿ ಮುಗಿಸ್ಕೊಂಡು ಈಗ ಮೈಸೂರು, ಕೊಡಗು, ಮಂಡ್ಯ ಮತ್ತೆ ಚಾಮರಾಜನಗರ ಬಂದಿದ್ದೀನಿ. ಇನ್ನು 2 ತಿಂಗಳೊಳಗಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳನ್ನ ನಾನು ಪ್ರವಾಸ ಮಾಡ್ತೀನಿ. ನನ್ನ ಗುರಿ ಇಷ್ಟೇ, ನಾನು ಇರುವಂತ ಎಲ್ಲಾ ಡ್ರೈವರ್ಗಳಿಗೂ ಸಹಾಯ ಮಾಡ್ತೀನಿ, ಮನವರಿಕೆ ಮಾಡ್ತೀನಿ ಅಂತಲ್ಲ, ನನ್ನ ಶಕ್ತ್ಯಾನುಸಾರ ನನಗೆ ದೇವರು ಏನು ಆಶೀರ್ವಾದ ಕೊಟ್ಟಿದ್ದಾನೆ, ನನ್ನ ಸಂಘಟನೆ ನನಗೇನು ಜವಾಬ್ದಾರಿ ಕೊಟ್ಟಿದೆ, ನನಗೇನು ದೇವರ ಅನುಗ್ರಹ ಕೊಟ್ಟಿದ್ದಾನೆ, ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಡ್ರೈವರ್ಗಳಿಗೆ ಜಾಗೃತಿ ಮೂಡಿಸುವಂಥದ್ದು, ನಮ್ಮ ಸಂಘಟನೆ ಮುಖ್ಯವಾಗಿ ಅವ್ರಿಗೇನು ಸಹಾಯ ಮಾಡೋಕ್ಕಾಗುತ್ತೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮೊದಲನೇ ಕೊರೋನಾ ಸಂದರ್ಭದಲ್ಲಿ, ಮೊದಲನೇ ಲಾಕ್ಡೌನ್ ಸಂದರ್ಭದಲ್ಲಿ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ದಾನಿಗಳ ಸಹಾಯದಲ್ಲಿ ಈ ತರಕಾರಿ ವಾಹನಗಳ ಓಡಿಸುವಂತ ಡ್ರೈವರ್ಗಳಿರ್ಬೋದು, ಆಂಬ್ಯುಲೆನ್ಸ್ ಡ್ರೈವರ್ಗಳಿರ್ಬೋದು, ಎಸೆನ್ಷಿಯಲ್ ಗೂಡ್ಸ್ ವಾಹನಗಳ ಡ್ರೈವರ್ಗಳಿರ್ಬೋದು, ಅವರಿಗೆ ನಾವು ರಸ್ತೆಗಳಲ್ಲಿ ನಿಂತು 3.5 ಲಕ್ಷ ಜನಕ್ಕೆ ಅನ್ನದಾನವನ್ನ ಮಾಡಿದ್ದೇವೆ. ಅದಾದ ನಂತರ ಆಕ್ಸಿಡೆಂಟ್ ಆಗಿರುವಂತಹ ಚಾಲಕರನ್ನ, ಆಕ್ಸಿಡೆಂಟ್ ಆಗಿರುವಂತಹ ವಿಕ್ಟಿಮ್ಸ್ ಅನ್ನ ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ಗಳ ಲಭ್ಯತೆ ಇಲ್ಲದಿರುವಾಗ ನಾವು ಆಂಬ್ಯುಲೆನ್ಸ್ ಸೇವೆಗಳನ್ನ ಕೊಟ್ಟಿದ್ದೇವೆ, ಉಚಿತವಾಗಿ ಕೊಟ್ಟಿದ್ದೇವೆ. ಹಾಗೆ 2ನೇ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಸರಿಸುಮಾರು 30 ದಿನಗಳ ಕಾಲ ನಾವು ಅನ್ನದಾನವನ್ನ ಮಾಡಿದ್ದೇವೆ. ಬಹುತೇಕ ಚಾಲಕರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ವಿ. ನಾನು ಸರ್ಕಾರವನ್ನ, ಮಾಧ್ಯಮದವರನ್ನ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಮಾಡ್ತಾರಂತಹ ಯೋಜನೆಗಳು ಬಡ ಚಾಲಕರಿಗೆ ತಲುಪ್ತಾ ಇಲ್ಲ. ಸರ್ಕಾರ ಚಾಲಕರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು. ಎಲ್ಲಾ ಡ್ರೈವರ್ಗಳಿಗೆ ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಉಚಿತವಾದಂತಹ ಚಿಕಿತ್ಸೆಗಳನ್ನ ಸರ್ಕಾರ ಎಸೆನ್ಷಿಯಲ್ ಮಾಡಬೇಕು. ಅವರ ಜೀವಿತದ ನಂತರ, ಅವರ ಶಕ್ತಿ ಮುಗಿದ ನಂತರ, ಅವರ ಒಂದು ಕೊನೆಗಾಲದಲ್ಲಿ ಅವರಿಗೆ ಪೆನ್ಷನ್ ಆಪ್ಷನ್ ಅನ್ನ ಮಾಡಬೇಕು. ಡ್ರೈವರ್ಗಳಿಗೆ ಕೊನೆಗಾಲದಲ್ಲಿ ಬರುವಂತಹ ಕಾಯಿಲೆಗಳಿರ್ಬೋದು, ಅವರ ಜೀವನಾಂಶಕ್ಕೆ ಸರ್ಕಾರದಿಂದ ಏನಾದರೂ ಮಾಸಾಶನ ಅಂತ ಬಿಡುಗಡೆ ಮಾಡಬೇಕು. ಹಾಗೆ ಚಾಲಕರ ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನಗಳನ್ನ ಕೊಡಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವನಿಗೆ ಬರುವಂತ ಆದಾಯದಲ್ಲಿ ಅವನು ಊಟ ಮಾಡಿ ಅವನ ಕುಟುಂಬ ಪೋಷಣೆ ಮಾಡಕ್ಕೆ ಇವತ್ತು ಆಗ್ತಾ ಇಲ್ಲ. ಸರ್ಕಾರದಿಂದ ಕೇಳ್ಕೊಳ್ಳೋದಿಷ್ಟೇ, ಬಟ್ ಡ್ರೈವರ್ಗೆ ಅವನ ಕುಟುಂಬಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳು ಏನಿದೆ, ಅವನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು. ಚಾಲಕರಿಗೆ ಅಂತೇಳಿ ವಿಶೇಷ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ಚಾಲಕ ಮತ್ತೆ ಮಾಲೀಕರ ಅಭಿವೃದ್ಧಿ ನಿಗಮ ಮಾಡಬೇಕು. ಇವತ್ತು ಪ್ರತಿಯೊಂದು ಜಾತಿಗೆ ಒಂದೊಂದು ಅಭಿವೃದ್ಧಿ ನಿಗಮ ಮಾಡ್ತಾ ಇದೆ ಸರ್ಕಾರ. ಕೋಟ್ಯಾಂತರ ರೂಪಾಯಿ ವಿನಿಯೋಜನೆ ಮಾಡ್ತಾ ಇದೆ. ಅನುಕೂಲ ಇರೋರಿಗೆ ಅನುಕೂಲ ಮಾಡ್ತಾ ಇದೆ ಹೊರತು ಬೇಕಾಗಿರೋರಿಗೆ ಅನುಕೂಲ ಮಾಡ್ತಾ ಇಲ್ಲ. ಇವತ್ತು ಡ್ರೈವರ್ಗಳು 35-40 ವರ್ಷಕ್ಕೆ ಶುಗರು, BP ಬಂದು ಸಾಯ್ತಾ ಇದ್ದಾರೆ. ಅದನ್ನ ಸರ್ಕಾರ ಸೆನ್ಸಸ್ ಮಾಡಬೇಕು.
ಇವತ್ತು ಅನೇಕರು ವೃದ್ಧರಾಗಿರುವಂತ ವಯಸ್ಸಾಗಿರೋರು ಇವತ್ತು ಸಹ ಅವರು ಡ್ರೈವಿಂಗ್ ಮಾಡಿದ್ರೆ ಊಟ ಮಾಡ್ತಾರೆ, ಇಲ್ಲಾಂದ್ರೆ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಸರ್ಕಾರ ಸಾಕು ನೀವು ಇಷ್ಟು ದಿನ ಸೇವೆ ಕೊಟ್ಟಿದ್ದೀರಾ, ಅವ್ರಿಗೆ ನೀವು ಇಷ್ಟು ದಿನ ನೀವು ಸೇವೆ ಕೊಟ್ಟಿದ್ದೀರಾ ಅಂತೇಳಿ ಅವ್ರಿಗೆ ಗೌರವ ಕೊಡಬೇಕು. ಮತ್ತೆ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದು ದಿನ ಇದೆ. ಡಾಕ್ಟರ್ಸ್ ಡೇ ಇದೆ, ಇಂಜಿನಿಯರ್ಸ್ ಡೇ ಇದೆ, ವುಮೆನ್ಸ್ ಡೇ ಇದೆ, ಫಾದರ್ಸ್ ಡೇ ಇದೆ, ಮದರ್ಸ್ ಡೇ ಇದೆ, ಲವರ್ಸ್ ಡೇ ಇದೆ. ಡ್ರೈವರ್ಗಳಿಗೂ ಒಂದು ದಿನ ಬೇಕು. ಡ್ರೈವರ್ಗಳಿಗೂ ಒಂದು ದಿನವನ್ನ ಘೋಷಣೆ ಮಾಡಬೇಕು. ಸರ್ಕಾರದಿಂದ ಅವ್ರಿಗೆ ಸವಲತ್ತುಗಳನ್ನ ಕೊಡಬೇಕು, ಅವರ ಮಕ್ಕಳಿಗೆ ಅನುಕೂಲ ಮಾಡಬೇಕು. ಈ ಭಾರತ ದೇಶದಲ್ಲಿ ಏನು 3 ಸಿಂಹಗಳು ಅಂತ ಕರಿತೀವಿ ನಾವು, ಕಾನೂನು, ರಾಜಕೀಯ ಮತ್ತೆ ಆಡಳಿತ ವ್ಯವಸ್ಥೆನ ನಾವೇನು 3 ಸಿಂಹಗಳಂತ ಗುರುತಿಸ್ತೀವಿ. ಈ ಸೇವೆ ಕೊಡ್ತಾ ಇರುವಂತ 4ನೇ ಸಿಂಹನೇ ಡ್ರೈವರ್. ಈ 4ನೇ ಈ ಏನು ಇವತ್ತು ಸೇವಾಂಗ ಅಂತ ಏನ್ ಕರಿತೀವಿ ನಾವು, ಡ್ರೈವರ್, ಅವನಿಗೆ ಯಾವುದೇ ರೀತಿ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ, ಸರ್ಕಾರದಲ್ಲಿ ಮಾನ್ಯತೆ ಕೊಡ್ತಾ ಇಲ್ಲ, ಅವನಿಗೆ ಗೌರವ ಕೊಡ್ತಾ ಇಲ್ಲ. ಎಲ್ಲಾ ಹುದ್ದೆಗಳಿಗೆ ಏನ್ ಗೌರವ ಕೊಡ್ತಾರೋ ಡ್ರೈವರ್ಗೂ ಆ ಗೌರವನ ಕೊಡಬೇಕು ಅಂತ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ. ಆಮೇಲೆ ಡ್ರೈವರ್ಗಳೇನಿದಾರಲ್ಲ, ದಯಮಾಡಿ ಏನು ಸಾರ್ವಜನಿಕರಿದಾರಲ್ಲ, ಡ್ರೈವರ್ ಅಂದ್ರೆ ಕೇವಲವಾಗಿ ನೋಡೋದು ಬೇಡ, ಕೇವಲವಾಗಿ ನೋಡುವಂತ ಅವಶ್ಯಕತೆ ಇಲ್ಲ. ಈ ಭಾರತ ದೇಶಕ್ಕೆ ರೈತ ಬೆನ್ನೆಲುಬು, ಆದ್ರೆ ಆ ರೈತನಿಗೆ ನಿಜವಾದ ಬೆನ್ನೆಲುಬು ಡ್ರೈವರ್. ರೈತ ಬೆಳೆಯುವಂತ ಬೆಳೆನ, ರೈತನ ಸರಕು ಸಾಮಾನುಗಳನ್ನ ಒಳ್ಳೆ ಬೆಲೆ ಬರಬೇಕಾದ್ರೆ ಅವನು ಡ್ರೈವರು ರಾತ್ರಿ ನಿದ್ದೆ ಕೆಟ್ಟು ಮಾರ್ಕೆಟ್ಗೆ ಸಾಗಿಸಬೇಕು. ಆದ್ರೆ ಆ ಡ್ರೈವರ್ ಅನ್ನ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಗುರುತಿಸ್ತಾರೆ, ಡಾಕ್ಟರ್ಗಳನ್ನ ಗುರುತಿಸಿದ್ದಾರೆ, ನರ್ಸ್ಗಳನ್ನ ಗುರುತಿಸಿದ್ದಾರೆ, ಸ್ವಚ್ಛತೆ ಮಾಡುವಂತ ಸ್ವಚ್ಛತಾ ಸಿಬ್ಬಂದಿನ ಗುರುತಿಸಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಸೇವೆ ಕೊಟ್ಟಂತ ಒಬ್ಬ ಡ್ರೈವರ್ನ ಇವತ್ತು ಕೊರೋನಾ ವಾರಿಯರ್ ಅಂತ ಕನ್ಸಿಡರ್ ಮಾಡಿಲ್ಲ. ಇವತ್ತು ಭಾರತ ದೇಶದಲ್ಲಿ, ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಹುದ್ದೆಗಳಿಗೆ, ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ, ದೊಡ್ಡ ದೊಡ್ಡ ಏನು ಪ್ರಶಸ್ತಿಗಳಿಗೆ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಡಾಕ್ಟರ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಟೀಚರ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇವತ್ತಿಗೆ ಒಬ್ಬ ಡ್ರೈವರ್ನ ಯಾವತ್ತೂ ಸೆಲೆಕ್ಟ್ ಮಾಡಿಲ್ಲ. ಯಾಕೆ? ಡ್ರೈವರ್ ಮನುಷ್ಯ ಅಲ್ವಾ? ಅವನು ಸೇವೆ ಮಾಡ್ತಾ ಇಲ್ವಾ? ಅಥವಾ ಅವನು ಮನುಷ್ಯನ ತರ ಯಾರಿಗೂ ಕಾಣಿಸ್ತಾ ಇಲ್ವಾ? ಪೊಲೀಸ್ನವರು ಏಕವಚನದಲ್ಲಿ ಮಾತಾಡ್ತಾರೆ, RTO ಅವರು ಏಕವಚನದಲ್ಲಿ ಮಾತಾಡಿಸ್ತಾರೆ, ಎಲ್ಲರೂ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅವನನ್ನ ಅವಮಾನ ಮಾಡ್ತಾರೆ, ಅವನನ್ನ ತುಳಿಯೋ ಪ್ರಯತ್ನ ಮಾಡ್ತಾರೆ. ಯಾಕೆ? ಡ್ರೈವರ್ ಮನುಷ್ಯ ತರ ಕಾಣಿಸ್ತಾ ಇಲ್ವಾ? ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂತೀನಿ, ಭಾರತ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಳ್ಕೊಂತೀನಿ, ಹಾಗೆ ವಿರೋಧ ಪಕ್ಷದ ಎಲ್ಲಾ ಜನಗಳಿಗೆ ಕೇಳ್ಕೊಂತೀನಿ, JDS ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ದೊಡ್ಡ ಮನುಷ್ಯರನ್ನು ಕೇಳ್ಕೊಂತೀನಿ. ದಯಮಾಡಿ ಚಾಲಕರಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿ, ವರ್ಷಕ್ಕೆ ಒಂದು 200-300 ಕೋಟಿ ಅವ್ರಿಗೆ ಬಿಡುಗಡೆ ಮಾಡಿ. ಡ್ರೈವರ್ಗಳನ್ನ ಸಾರಿಗೆ ಮಂತ್ರಿಯನ್ನಾಗಿ ನೇಮಕ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ಸಾರಿಗೆ ಮಂತ್ರಿ ಆಗ್ತಾನೆ, ಅವನು ಡ್ರೈವರ್ ಆದ್ರೆ ಮಾತ್ರ ಸಾರಿಗೆ ಕ್ಷೇತ್ರದ ಅನುಭವ ಆಗ್ತದೆ. 3 ತಿಂಗಳಿಗೆ ಎಷ್ಟು ಟ್ಯಾಕ್ಸ್ ಇದೆ, ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಅವನ ಸಮಸ್ಯೆ ಏನಿದೆ, ರಿನ್ಯೂವಲ್ಗೆ ಹೋದಾಗ RTOದಲ್ಲಿ ಎಷ್ಟು ಕಮಿಷನ್ ಕೊಡಬೇಕು, ಒಂದು ಟೈರ್ಗೆ ಎಷ್ಟು ಬೆಲೆ ಇದೆ, ಒಂದು ಟೈರ್ ಒಂದು ವರ್ಷದಲ್ಲಿ ಎಷ್ಟು ಸಲ ಬದಲಾವಣೆ ಮಾಡಬೇಕು, ಒಂದು ಪಂಚರ್ಗೆ ಎಷ್ಟು ದುಡ್ಡಿದೆ, ಒಂದು ಸರ್ವಿಸ್ಗೆ ಎಷ್ಟು ದುಡ್ಡಿದೆ, ಆಯಿಲ್ಗೆ ಎಷ್ಟು ದುಡ್ಡಿದೆ, ವರ್ಷ ಎಷ್ಟು ರಿನ್ಯೂವಲ್ ಅವನು ಕಟ್ಟಬೇಕಾಗಿದೆ. ಇನ್ಶೂರೆನ್ಸ್ ಕಂಪನಿಗಳವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಕಂಪನಿಗಳು ದರೋಡೆ ಮಾಡ್ತಾ ಇದ್ದಾರೆ. ಇವುಗಳನ್ನ ಪ್ರಶ್ನೆ ಮಾಡಬೇಕಾದ್ರೆ ಒಳ್ಳೆ ಹುದ್ದೆಗಳಲ್ಲಿ ಡ್ರೈವರ್ ಇರಬೇಕು. ನಾನು ಕರ್ನಾಟಕ ಸರ್ಕಾರವನ್ನು ಕೇಳ್ಕೊಂತೀನಿ, MNCಗಳನ್ನಾಗಿ ನೀವು ತಗೊಳ್ತಾ ಇದ್ದೀರಾ, ದುಡ್ಡಿರೋನ 200 ಕೋಟಿ 300 ಕೋಟಿ ಇರೋನ್ನ ನೀವು MNC ಮಾಡ್ಕೊಂತಾ ಇದ್ದೀರಾ, ಟೀಚರ್ ಕ್ಷೇತ್ರದಲ್ಲಿ ಟೀಚರ್ಗಳನ್ನ ಮಾಡ್ಕೊಂತಾ ಇದ್ದೀರಾ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇಂಜಿನಿಯರ್ನ ಮಾಡ್ಕೊಂತಾ ಇದ್ದೀರಾ. ನಾನು ಕರ್ನಾಟಕ ಸರ್ಕಾರ ಮತ್ತೆ ಭಾರತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ, ಯಾವ್ದಾದ್ರೂ ಒಬ್ಬ ಡ್ರೈವರ್ನ ನಾಮನಿರ್ದೇಶಿತ ವಿಧಾನ ಪರಿಷತ್ ಸದಸ್ಯನನ್ನಾಗಿ ಮಾಡ್ಕೊಂಡಿದ್ದೀರಾ ನೀವು? ಯಾಕೆ ಅವ್ನು ಮನುಷ್ಯ ಅಲ್ವಾ? ದಯವಿಟ್ಟು ಕೇಳ್ಕೊಂತೀನಿ, ಕರ್ನಾಟಕ ಸರ್ಕಾರನ ನಾನು ಪ್ರಶ್ನೆ ಮಾಡ್ತೀನಿ, ಮಾಧ್ಯಮದವ್ರನ್ನ ಕೇಳ್ಕೊಂತೀನಿ, ಒಬ್ಬ ಡ್ರೈವರ್ ಅನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ. ನಮ್ಮ ಕಷ್ಟಗಳನ್ನ ಅಲ್ಲಿ ಹೇಳ್ಕೋಬೇಕು. ಅವನು ನಾವು ರಸ್ತೆಗಳಲ್ಲಿ ಹೇಳ್ಕೊಂಡು ಮಾತ್ರಕ್ಕೆ ಉಪಯೋಗ ಇಲ್ಲ. ರಾಜಕೀಯ ಶಕ್ತಿ ಅವನಿಗೆ ಕೊಡಬೇಕು, ಪ್ರಾತಿನಿಧ್ಯವನ್ನ ಕೊಡಬೇಕು, ಹಾಗೆ ಚಾಲಕರನ್ನ ಬದುಕಿಸಬೇಕು, ಬದುಕೋದಕ್ಕೆ ಬಿಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಅಭಿಯಾನ ಶುರು ಮಾಡಿದ್ದೀನಿ. ಎಲ್ಲ ಮಾಧ್ಯಮದವರು ಕೇಳ್ಕೊಂತೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಾನು ಇದರ ಮಾಧ್ಯಮದಲ್ಲಿ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ, ಇದೊಂದು ಪ್ರೇರಣೆಗೋಸ್ಕರ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ಯಾವುದೇ ಪಕ್ಷದವನಲ್ಲ, ಯಾವುದೇ ಜಾತಿ ಪರವಾಗಿಲ್ಲ. ನನ್ನ ಜಾತಿ ಚಾಲಕರ ಜಾತಿ. ಆ ಚಾಲಕರಿಗೋಸ್ಕರ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನ್ನ ಕೊನೆಯ ಉಸಿರಿರೋವರೆಗೂ ಅವ್ರಿಗಾಗಿ ಪ್ರಾಮಾಣಿಕವಾಗಿ ದುಡಿತೀನಿ. ಸರಳವಾಗಿ ಜೀವನ ಮಾಡಿಕೊಂಡು ಹೋಗುವಂತ ಎಲ್ಲ ಚಾಲಕರ ಪರವಾಗಿ ಜಾತ್ಯತೀತ ಶಕ್ತಿಗಳನ್ನಾಗಿ ಬೆಳೆಸಬೇಕು. ಚಾಲಕರನ್ನ ಎಲ್ಲಾ ಪಕ್ಷದವರು ಬಳಸ್ಕೊಂತಾ ಇದ್ದಾರೆ, ಯಾರು ಬೆಳೆಸ್ತಾ ಇಲ್ಲ. ಓಟಿಗೆ ಬಳಸ್ಕೊಂತಾ ಇದ್ದಾರೆ, ಅವ್ರನ್ನ ಯಾರು ಬೆಳೆಸ್ತಾ ಇಲ್ಲ. ಮುಂದೆ ಆತರ ಆಗೋದ್ ಬೇಡ. ಎಲ್ಲ ಏರಿಯಾದಲ್ಲಿ ಇರುವಂತಹ MLAಗಳನ್ನು ಕೇಳ್ಕೊಂತೀನಿ, ದಯಮಾಡಿ
ಎಲ್ಲರಿಗೂ ರೇಷನ್ ಕೊಡ್ತಾ ಇದ್ರ? ಈ ತರ ಯಾವತ್ತಾದ್ರೂ ಒಂದು ಸ್ಟ್ಯಾಂಡ್ ಬಂದು ಒಂದು ಡ್ರೈವರ್ಗೆ ರೇಷನ್ ಕೊಟ್ಟಿದ್ದೀರಾ ನೀವು? ಯಾವತ್ತನ ಕೊಟ್ಟಿದ್ದೀರಾ ನೀವು? ದಯಮಾಡಿ ನಾನು ಎಲ್ಲ MLA ಗಳನ್ನು ಕೇಳ್ಕೊಂತೀನಿ, ಇಂಥ MLA ಅಂತ MLA